ಪೇರೆಂಟ್ಸಾ? ಹೌದು ಹೇಳಿ ಟೀಚರ್. ನೋಡಿ ಮೇಡಮ್, ನಿಮ್ಮ ಮಗಳದು ಟಿಸಿ ಬಂದು ತಗೊಂಡು ಹೋಗ್ಬಿಡಿ. ಇಲ್ಲಿ ತುಂಬಾ ತಲಾಟೆ ಮಾಡ್ತಿದ್ದಾಳೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ನೆಟ್ವಾಗ ಹೋಮ್ವರ್ಕ್ ಮಾಡ್ತಾ ಇಲ್ಲ. ಅವಳು ಹಾಳಾಗೋದಲ್ದೇ ಅಕ್ಕಪಕ್ಕದ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾಳೆ. ನಮ್ಗೆ ಆಗ್ತಾ ಇಲ್ಲ ಮೇಡಮ್. ನಿಮ್ಮ ಮಗಳು ಒಬ್ಳಿಂದ ಇರೋ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾಳೆ. ದಯವಿಟ್ಟು ಬಂದು ಟಿಸಿ ತಗೊಂಡು ಹೊರಟೋಗಿ. ನಮ್ಗೆ ಆಗೋದಿಲ್ಲ, ನಮ್ಮ ಸ್ಕೂಲಲ್ಲಿ ಇಸ್ಕೊಳಕ್ ಆಗೋದಿಲ್ಲ ನಿಮ್ಮ ಮಗಳನ್ನ. ಸಾರಿ ಮೇಡಮ್, ಇದೊಂದು ಸಲ ಅಲ್ಲ, ನೀವು ಈ ಥರ ಅಂತ ಇದ್ದೀರಲ್ಲ ಮೇಡಮ್. ಚಿಕ್ಕ ಮಗಳು ಏನೋ ಗೊತ್ತಾಗೋದಿಲ್ಲ. ಒಂದೆರಡು ಹೊಡೆದಿ ಬೈದಿ ಬುದ್ಧಿ ಹೇಳಿ ಕಲ್ತ್ಕೊಂತಾಳೆ. ನೀವು ಈ ಥರ ಹೇಳ್ಬಿಟ್ರೆ ಹೆಂಗೆ ಮ್ಯಾಮ್? ಈ ಮಧ್ಯದಲ್ಲಿ ನೀವು ಟಿ ಸಿ ಕೊಡ್ತೀನಿ ಅಂದರೆ ನಾವು ಎಲ್ಲಿ ಕರ್ಕೊಂಡು ಹೋಗಿ ಸೇರಿಸೋದು? ಆ ಥರ ಎಲ್ಲ ಹೇಳ್ಬೇಡಿ. ಬೇಕಾದ್ರೆ ಒಂದೆರಡು ಏಟು ಹೊಡೀರಿ, ಬುದ್ಧಿ ಕಲಿಸಿ. ಅಲ್ಲ, ನಾವೇನು ಹೇಳೋಕ್ಕಾಗುತ್ತೆ? ಕೇಳೋ ಮಕ್ಳಿಗಾದ್ರೂ ಹೇಳ್ಬೋದು. ನಿಮ್ಮ ಮಗಳು ಹುಟ್ಟು ತಲಾಟೆ, ಏನಾದರೂ ಹೇಳಿದ್ರೆ ಹಿಂದೆ ತಿಳ್ಕೊಂಡು ಮಾತಾಡ್ತಾಳೆ. ಏನು ಮಾಡೋದು? ಆಗೋದಿಲ್ಲ. ಇಲ್ಲಿ ಬನ್ನಿ, ಟೀಚರ್ಸ್ಗಳಿಗೆಲ್ಲ ಟಾಂಗ್ ಕೊಡ್ತಾ ಕುತ್ಕೊಂತಾಳೆ. ಹೇಳಿದ ಮಾತು ಕೇಳೋದಿಲ್ಲ, ಟೀಚರ್ಸ್ಗೆ ಎದುರುತ್ರ ಕೊಡ್ತಾಳೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಳು ಮಾಡ್ತಾಳೆ. ಆಮೇಲೆ ತಲಾಟೆ ಮಾಡೋದು, ಪೆನ್ಸಿಲ್ ಕದಿಯೋದು, ಅದು ಮಾಡೋದು, ಇದು ಮಾಡೋದು, ಹೊಡೆಯೋದು, ರೌಡಿಸಮ್ ಮಾಡೋದು. ಇಷ್ಟುದ್ದಕ್ಕೆ ಈ ಥರ ಕಲ್ತ್ಕೊಂಡ್ರೆ ಮಕ್ಕಳು ಏನು ಕತೆ? ಇಲ್ಲ ಇಲ್ಲ, ಇಲ್ಲಿ ಎಲ್ಲನೂ ಹಾಳು ಮಾಡ್ತಾ ಇದ್ದಾಳೆ. ಕ್ಲಾಸ್ ರೂಮಲ್ಲಿ ಇರೋ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ. ನಿಮ್ಮಂತೆ ಮಗಳನ್ನ ಇನ್ನೊಬ್ಬರು ಇಟ್ಕೊಂಡ್ರೆ ನಮ್ಮ ಸ್ಕೂಲ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ದಯವಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಬನ್ನಿ, ಟಿ ಸಿ ಕೊಡ್ತೀವಿ. ಇನ್ನು ನೀವೇನು ಹೇಳಿದ್ರು ಕೇಳೋದಕ್ಕಾಗೋದಿಲ್ಲ. ಏನು ಪೇರೆಂಟ್ಸ್ ಹೇಳ್ತಿದ್ದಾರೆ ಕೇಳೋಣ ಅಂದ್ಕೊಂಡಿದ್ವಿ, ಬಟ್ ಇನ್ನು ಮುಂದೆ ನೀವು ಎಷ್ಟು ಹೇಳಿದ್ರು ನಾವು ಕೇಳೋದಕ್ಕಾಗೋದಿಲ್ಲ ಮೇಡಮ್. ದಯವಿಟ್ಟು ನಿಮ್ಮ ಮಗಳನ್ನ ಬಂದು ನೀವು ಕರ್ಕೊಂಡೋದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ನಾವು ಖುಷಿಯಿಂದ ಟಿ ಸಿ ಕೊಟ್ಬಿಡ್ತೀವಿ. ಎಲ್ಲಾದರೂ ಸೇರಿಸ್ಕೊಳ್ಳಿ ನಿಮ್ಮ ಮಗಳನ್ನ. ನಮ್ಮ ಸ್ಕೂಲ್ಗಂತೂ ಬೇಡ. ಎಲ್ಲ ಪೇರೆಂಟ್ಸು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಮಗಳ ಬಗ್ಗೆ. ಮಕ್ಕಳಿಗೆಲ್ಲ ಹೊಡೆದಿ ಮನೆಗೆ ಕಳಿಸೋದು, ಗಿಂಡೋದು, ಕಾಂಪೋಸ್ ತಗೊಂಡು ಚುಚ್ಚೋದು, ಪೆನ್ಸಿಲ್ ತಗೊಂಡು ಚುಚ್ಚೋದು, ಈ ಥರ ಎಲ್ಲ ಮಾಡೋದು. ಹೇಳಿದ್ರೆ ಇವಳು ಕೇಳ್ತಾ ಇಲ್ಲ. ಬಂದು ಕರ್ಕೊಂಡೋಗಿ ಬನ್ನಿ, ಟಿ ಸಿ ಕೊಡ್ತೀವಿ, ಟಿ ಸಿ ತಗೊಂಡೋಗಿ. ಪ್ಲೀಸ್ ಮೇಡಮ್, ಈ ಥರ ಎಲ್ಲ ಹೇಳ್ಬೇಡಿ. ಇವಾಗ ನಾವು ಎಲ್ಲಿ ತಗೊಂಡೋಗಿ ಸೇರಿಸೋದು? ನೀವೇನು ಟಿ ಸಿ ಕೊಡ್ತೀನಿ ಅಂತೀರಾ? ಬೇರೆ ಸ್ಕೂಲ್ಗೆ ಸುಮ್ಮನೆ ಎಜುಕೇಷನ್ ಹಾಳಾಗ್ಬಿಡುತ್ತೆ, ಈ ವರ್ಷ ಹಾಳಾಗ್ಬಿಡುತ್ತೆ ಮೇಡಮ್. ಆ ಥರ ಎಲ್ಲ ಹೇಳ್ಬೇಡಿ. ಬೇಕಾದರೆ ಮುಂದಿನ ವರ್ಷ ಬೇಕಾದರೆ ಎಲ್ಲಾದರೂ ಹಾಕೋಣ. ಬರ್ತೀನಲ್ಲ ಇವಾಗ, ಪೇರೆಂಟ್ಸ್ ಮೀಟಿಂಗ್ ಬರ್ತೀನಲ್ಲ, ಅವಾಗ ಏನೇನಿದೆ ಎಲ್ಲ ಕಂಪ್ಲೇಂಟ್ ಮಾಡಿ ನಾನು ಅವ್ಳಿಗೆ ಬುದ್ಧಿವಾದ ಹೇಳ್ತೀನಿ. ಆಮೇಲೆ ನೀವು ಬುದ್ಧಿವಾದ ಹೇಳಿ ಮೇಡಮ್. ಪ್ಲೀಸ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಅವ್ಳದ್ದು ಎಜುಕೇಷನ್ ಹಾಳಾಗ್ಬಿಡುತ್ತೆ. ಬಂದಮೇಲೆ ನಾನು ಅವ್ಳಿಗೆ ಹೊಡೆದಿ ಬುದ್ಧಿ ಹೇಳ್ತೀನಿ. ಇದೊಂದು ವರ್ಷ ಹೆಂಗೋ ಮಾಡ್ಕೊಳ್ಳಿ, ನೆಕ್ಸ್ಟ್ ವರ್ಷ ಬೇಕಾದ್ರೆ ನಾನು ಬೇರೆದಕ್ಕೆ ಹೆಂಗಾದ್ರೂ ಟ್ರೈ ಮಾಡ್ತೀನಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಮೇಡಮ್, ಪ್ಲೀಸ್. ಅಲ್ಲ ಮೇಡಮ್, ನೀವು ಈ ಥರ ಹೇಳ್ತೀರಾ? ನಿಮ್ಮ ಮಗಳು ಹುಟ್ಟು ತಲಾಟೆ, ನಾವು ಸ್ಕೂಲ್ಗೆ ಸೇರಿಸ್ಕೊಂಡು ಏನು ಮಾಡೋದು? ಹೇಳ್ಕೊಟ್ಟಿರೋದ ಒಂದು ನೆಟ್ಟು ಕಲಿಯೋದಿಲ್ಲ, ಒಂದು ಹೋಮ್ವರ್ಕ್ ಮಾಡ್ಕೊ ಬರಲ್ಲ. ಅಲ್ಲ ಮೇಡಮ್, ಹೋಮ್ವರ್ಕ್ ಮಾಡ್ಕೊ ಬಂದಿದ್ದಾಳೆ ಅಂತಲ್ಲ, ಕೇಳಿದ್ಕೆ ಮಾಡಿದ್ದೀನಿ ಅಂದ್ಲು. ಅಲ್ಲ ಮೇಡಮ್, ನೀವು ಚೆಕ್ ಮಾಡಬೇಕು ಒಂದ್ಸಲಿ. ಪೇರೆಂಟ್ಸ್ ಆಗಿರೋರು ಎಲ್ಲನೂ ನಮ್ಮ ಮೇಲೆ ಹಾಕ್ಬಿಟ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ನಮ್ಮ ಮೇಲೆ ಹಾಕ್ಬಿಡ್ತೀರಲ್ಲ. ಪೇರೆಂಟ್ಸ್ಗೆ ಇರಬೇಕು, ಅವ್ರಿಗೆ ಆದಂತಹ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದಾಗ್ಲಿ, ಮಾಡಿದಾರಾ ಇಲ್ವಾ, ಏನಾದರೂ ಬುದ್ಧಿವಾದ ಹೇಳ್ಕೊಡ್ಬೇಕು. ಬೇರೆ ಮಕ್ಕಳನ್ನೆಲ್ಲ ಬಂದು ನೋಡಿ ಯಾವ ಥರ ಇದ್ದಾರೆ, ಎಷ್ಟು ಸೈಲೆಂಟ್ ಆಗಿ ಕೊಟ್ಟಿರೋ ಹೋಮ್ವರ್ಕ್ ಮಾಡ್ಕೊಂಡು ಎಷ್ಟು ಶಿಸ್ತಾಗಿದ್ದಾರೆ. ನಿಮ್ಮ ಮಗಳು ಥರ ಈ ಸ್ಕೂಲಲ್ಲೇ ನಾವು ಇಷ್ಟು ಬ್ಯಾಚ್ ನೋಡಿದ್ವಿ, ಒಂದು ಬ್ಯಾಚು ನಿಮ್ಮ ಮಗಳು ಥರ ಆಡೋದಿಲ್ಲ, ನೋಡೇ ಇಲ್ಲ ನಾವು. ಸಿಕ್ಕಾ ಬಟ್ಟೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾಳೆ. ಬಂದು ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಹೊಟ್ಟೋಗಿ. ಏನು ಆಗೋದಿಲ್ಲ, ನಮಗೇನು ಸಹಿಸ್ಕೊಳಕ್ ಆಗೋದಿಲ್ಲ ನಿಮ್ಮ ಮಗಳನ್ನ. ಅಲ್ಲ ಮೇಡಮ್, ನೀವು ಈ ಥರ ಅಂದರೆ ಏನು ಮಾಡೋಕ್ಕಾಗುತ್ತೆ? ಈಗ ಅರ್ಧ ಆಗಿದೆ ಅಲ್ವಾ, ಈ ವರ್ಷ ಆದರೂ ಕಂಪ್ಲೀಟ್ ಆಗಲಿ ರೀ. ನಾನು ಅವ್ಳಿಗೆ ಬುದ್ಧಿವಾದ ಹೇಳ್ತೀನಿ. ಸರಿ, ನಮ್ಮಿಂದ ತಪ್ಪಾಗಿದೆ, ಅವಳು ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅವಳಿಗೆ ಹೊಡೆದಿ ಬುದ್ಧಿ ಹೇಳಿ. ನಾನು ಏನು ಅನ್ನೋದಿಲ್ಲ, ಅವ್ಳಿಗೆ ಹೊಡೆದಿ ಬುದ್ಧಿ ಹೇಳಿ ಹೇಳ್ತಾ ಇದ್ದೀನಲ್ಲ ನಾನೇ ಪೇರೆಂಟ್ಸ್ ಆಗಿ. ಹೊಡೆದಿ ಬುದ್ಧಿ ಹೇಳಿದ್ರೆ ಕೇಳೋ ಮಕ್ಳುಗಾರು ಹೊಡೆದಿ ಹೇಳ್ಬೋದು, ತಿಳುವಳಿಕೆ ಮಾಡಿ ಹೇಳ್ಬೋದು. ನಿಮ್ಮ ಮಗಳು ಏನಕ್ಕೂ ಕೇಳೋದಿಲ್ವಲ್ಲ. ಏನಾದರೂ ಹೊಡೆಯಕ್ಕೆ ಹೋದ್ರೆ ನಮಗೆ ಇಂತೆಬ್ಬು ತಿಳ್ಕೊ ಮಾತಾಡ್ತಾಳೆ, ನಮಗೆ ಉಲ್ಟಾ ಮಾತಾಡ್ತಾಳೆ. ಇದೆಲ್ಲ ಸರಿ ಇರೋದಿಲ್ಲ. ಅವಳು ಟೀಚರ್ಸ್ಗೆ ಒಬ್ರಿಗೂ ಮರ್ಯಾದೆ ಕೊಡೋದಿಲ್ಲ. ಕ್ಲಾಸಲ್ಲಿ ಎಲ್ಲರಿಗೂ ಉಲ್ಟಾ ಮಾತಾಡ್ತಾಳೆ. ಟೀಚರ್ಸ್ಗೆ ಕ್ಲಾಸಲ್ಲಿ ಕ್ಲಾಸ್ ಮಾಡಕ್ಕೆ ಹೋಗ್ತಾರಲ್ಲ ಟೀಚರ್ಸು, ಅವಾಗ ಅವ್ರಿಗೆಲ್ಲ ಉಲ್ಟಾ ಮಾತಾಡ್ತಾಳೆ. ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಿದ್ರೆ ಪ್ರಿನ್ಸಿಪಲ್ಗೆ ಉಲ್ಟಾ ಮಾತಾಡ್ತಾಳೆ. ಇಲ್ಲಿವರೆಗೂ ಒಂದು ಮಗು ಆಗಲಿ ಪ್ರಿನ್ಸಿಪಲ್ಗೆ ಒಂದು ಮಾತಂದಿಲ್ಲ. ನಿಮ್ಮ ಮಗಳು ಹಾಗಲ್ಲ, ಅವ್ರಿಗೆ ಹಿಂದೆ ತಿರ್ಕೊ ಮಾತಾಡ್ತಾರೆ. ನಾವೇ ಟೀಚರ್ಸ್ಗಳೆಲ್ಲ ಹಾಗೆ ಪ್ರಿನ್ಸಿಪಲ್ಗೆ ಒಂದು ಮಾತನ್ನಲ್ಲ. ಎಷ್ಟು ಗೌರವ, ಎಷ್ಟು ಮರ್ಯಾದೆ ಕೊಡ್ತೀವಿ. ನಿಮ್ಮ ಮಗಳು ಆ ಥರ ಅಲ್ಲ. ಇಲ್ಲೆಲ್ಲರಿಗೂ ಹಿಂದೆ ತಿರ್ಕೊ ಮಾತಾಡೋದು, ಏನಾದರೂ ಮಾತಾಡೋಕೆ ಹೋದ್ರೆ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡೋದಿಲ್ಲ, ಹೊಡೆಯೋದು, ಆ ಥರ ಎಲ್ಲ ಮಾಡ್ಕಳಿಸ್ತಾಳೆ. ಬೇಡ, ನಿಮ್ಮ ಮಗಳು ನಮಗೆ ಬೇಡ ಅಂದರೆ ಬೇಡ. ಬನ್ನಿ, ನೀವು ದಯವಿಟ್ಟು ತಗೊಂಡು ಹೊರಟೋಗಿ. ನಾವು ನಿಮಗೆ ವಾನ್ ಮಾಡಿ ಸಾಕಾಯ್ತು, ನೀವಂತೂ ಕೇಳಲಿಲ್ಲ. ಸರಿ ಮೇಡಮ್, ನಾನು ಬಂದಮೇಲೆ ಅವ್ರಿಗೆ ಬುದ್ಧಿವಾದ ಹೇಳ್ತೀನಿ ಬಿಡಿ. ಇಲ್ಲ ಅದೆಲ್ಲ ಆಗೋದಿಲ್ಲ. ಇಲ್ಲ, ನಾಳೆ ಬಂದು ಟೀಚರ್ನ ಮೀಟ್ ಮಾಡಿ, ನೀವು ಪ್ರಿನ್ಸಿಪಲ್ ಬಂದು ಮೀಟ್ ಮಾಡಿ ನೀವು ನಾಳೆ. ಹಾಗೆ ಆಗಲಿ ಮೇಡಮ್. ಅಲ್ಲ, ಇವಳು ಯಾಕೆ ಈ ಥರ ಆಡ್ತಿದ್ದಾಳೆ? ಸ್ಕೂಲಲ್ಲಿ ಬರೀ ಕಂಪ್ಲೇಂಟು. ನನಗೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ತಲೆ ಎತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಎಲ್ಲರೂ ಪೇರೆಂಟ್ಸ್ ಎಲ್ಲರೂ ಎಷ್ಟು ಖುಷಿಯಾಗಿರ್ತಾರೆ, ಅವ್ರ ಮಕ್ಕಳು ಏನು ಮಾಡಿದ್ದಾರೆ, ಹೆಂಗೆ ಮಾರ್ಕ್ಸ್ ತೆಗೆದಿದ್ದಾರೆ, ಹೆಂಗೆ ಸ್ಪೋರ್ಟ್ಸಲ್ಲಿ ಆಟ ಆಡಿ ಹೆಂಗೆ ಪ್ರೈಸ್ ಎಲ್ಲ ಗೆದ್ದಿದ್ದಾರೆ, ಅದನ್ನೆಲ್ಲ ಕೇಳಿದ್ರೆ ನನಗೆ ಖುಷಿಯಾಗುತ್ತೆ. ಇವಳು ನೋಡಿದ್ರೆ ನನಗೆ ಬೇಜಾರಾಗುತ್ತಲ್ಲ, ಯಾಕೆ ಈ ಥರ ಆಡ್ತಾಳೆ? ಹುಟ್ಟು ತಲಾಟೆ, ಎಷ್ಟು ಬುದ್ಧಿವಾದ ಹೇಳಿದ್ರು ಕೇಳೋದಿಲ್ಲ. ಮಾಡ್ತೀನಿ, ಇವತ್ತು ಬರಲಿ, ಸ್ಕೂಲಿಂದ ಬರಲಿ, ಮಾಡ್ತೀನಿ ಅವಳಿಗೆ
ಬರೇ ಹಾಕ್ತೀನಿ ಕುಡ್ಲು ಕಾಯಿಸ್ಬಿಟ್ಟು. ಚಿಕ್ಕವಳು ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಟಿ ಸಿ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಇವ್ರು ಎಷ್ಟು ಹೊಟ್ಟೆ ಉರ್ಸಿಲ್ಲ. ನಾವೆಲ್ಲ ಮನೇಲಿ ಹಿಂಗೆ ಆಡ್ಕೊಂತಾಳೆ ತಲಾಟೆ ಅಪ್ಪ ಅಮ್ಮನ ಜೊತೆ ಅಂದ್ರೆ ಸ್ಕೂಲಲ್ಲಿ ಹಿಂಗೆ ಮಾಡ್ತಿದ್ದಾಳೆ ಇವಳು. ಅತ್ತೆಗೆ ಬುದ್ಧಿವಾದ ಹೇಳ್ಬೇಕು ಮೊದಲು. ಅತ್ತೆ ಅತ್ತೆ ಏನೇ ಗುಲಾಬಿ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದೀಯಾ? ಬನ್ನಿ, ಯಾವಾಗ ನೋಡಿದ್ರು ನಮ್ಮ ಮಗಳು ನನ್ನ ಮೊಮ್ಮಗಳು ಅಂತ ಅವಳು ಪರವಾಗಿ ವಹಿಸ್ಕೊಂಡು ಮಾತಾಡ್ತಿರಲ್ಲ. ಬನ್ನಿ, ಏನ್ ಮಾಡಿದಾಳೆ ಅಂತ. ಆಕೆ ಏನ್ ಮಾಡ್ತು ಮಗು? ಅವ್ರ ಸ್ಕೂಲಿಂದ ಫೋನ್ ಮಾಡಿದ್ರು, ನಿಮ್ಮ ಮಗಳಿಗೆ ಟಿ ಸಿ ಕೊಡ್ತೀವಿ ತಕೊಂಡೋಗಿ ಬೇರೆ ಸ್ಕೂಲ್ಗೆ ಹಾಕಿ ಅಂತ. ಅಯ್ಯೋ ಅದಕ್ಕೇನಂತೆ ಬೇರೆ ಸ್ಕೂಲ್ಗೆ ಹಾಕೋದು? ಏನ್ ಇವ್ರೊಬ್ರೇನೆ ಟೀಚರ್ ಆಗಿರೋರು, ಇವ್ರೊಬ್ರೇನೆ ಸ್ಕೂಲ್ ಇರೋದು, ಬೇರೆ ಕಡೆ ಹಾಕೋದ್ರಾಯ್ತು. ಅಲ್ಲ ಅತ್ತೆ, ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ಇವ್ಳು ಏನ್ ಮಾಡ್ತಿದ್ದಾಳೆ ಗೊತ್ತಾ? ಎಲ್ಲಾ ಮಕ್ಳಿಗೂ ಹೊಡೆಯೋದಂತೆ, ಗಿಂಡೋದಂತೆ, ತೀಟೆ ಮಾಡೋದಂತೆ, ಹೋಮ್ವರ್ಕ್ ನೆಟ್ಟು ಮಾಡೋದಿಲ್ವಂತೆ. ಏನು ಹೋಮ್ವರ್ಕ್ ಮಾಡಿದಾಳೆ ಅಂದ್ರಿ, ಹೋಮ್ವರ್ಕ್ ಮಾಡಿಲ್ವಂತಲ್ಲ. ಅಯ್ಯೋ ಬಿಡೆ, ಟೀಚರ್ ಏನೋ ಸುಳ್ಳು ಹೇಳ್ತಾರೆ. ಅತ್ತೆ ನೀವ್ ಏನೇ ಮಾತಾಡಿ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಇವಳು ವಿಚಾರದಲ್ಲಿ ನೀವು ಅವಳ ಪರ ವಹಿಸ್ಕೊಂಡು ಮಾತಾಡ್ಬೇಡಿ ಅತ್ತೆ. ಇವಾಗ್ಲಿಂದ ಅವಳಿಗೆ ಈ ತರ ಮಾಡ್ಬಿಟ್ರೆ ಅವಳು ಬರ್ತಾ ಬರ್ತಾ ದೊಡ್ಡವಳಾಗ್ತಾಳೆ. ಇವಾಗ ಅದೇ ಬುದ್ಧಿ ರೂಢಿ ಮಾಡ್ಕೋತಾಳೆ ಅತ್ತೆ. ನೀವ್ ಯಾಕೆ ಹೇಳಿದ್ರೆ ಅರ್ಥ ಮಾಡ್ಕೊಂತಿಲ್ಲ? ಟೀಚರ್ ಹೆಂಗ್ ಬೈದ್ರು ಗೊತ್ತಾ? ಸುಮ್ಮನೆ ನಂಗೆ ಅವಮಾನ ಆಗೋಯ್ತು ಅತ್ತೆ. ಅದೆಷ್ಟು ಮಕ್ಳು ಇರ್ತಾರೆ ಕ್ಲಾಸ್ ರೂಮ್ ಅಲ್ಲಿ, ಇರೋ ಪೇರೆಂಟ್ಸ್ ಎಲ್ಲ ಕರ್ಸಿರ್ತಾಳೆ. ನಾನು ಎದ್ ನಿಂತ್ಕೋಬೇಕಾಗುತ್ತೆ. ಅದು ಅಲ್ದೇನೆ ಅವರು ಮೈಕ್ ತಗೊಂಡು ಅನೌನ್ಸ್ ಮಾಡ್ತಾರೆ ಅತ್ತೆ. ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಿಮ್ಮ ಮಕ್ಕಳು ಈ ತಪ್ಪು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಹಿಂಗೆ ಅಂತ ಅಕ್ಕಪಕ್ಕದಲ್ಲಿರೋ ಕೂತಿರ್ತಾರಲ್ಲ ಪೇರೆಂಟ್ಸ್, ಅವರೆಲ್ಲ ಕೇಳ್ತಾರೆ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಮ್ಮ ಮಕ್ಳು ಹಂಗಲ್ಲ ಹಾಗೆ ಹೀಗೆ ಅಂತ ತಲಾಟೆ ಮಾಡಿ ಅವರೇ ನನಗೆ ಬುದ್ಧಿ ಹೇಳ್ತಾರೆ ಅತ್ತೆ. ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಅವ್ರ ಮಕ್ಳ ಬಗ್ಗೆ ಹೊಗಳ್ತಾ ಇರ್ತಾರೆ. ನನಗೆ ಒಂದೇನಾದ್ರೂ ಹೊಗಳೋದಕ್ಕೆ ಒಂದು ಕಾರಣನೂ ಇಲ್ಲ ಅತ್ತೆ. ನನಗೆ ಒಂದೇ ಒಂದು ಕಾರಣನೂ ಇಲ್ಲ. ನನಗಂತೂ ಆಗೋದಿಲ್ಲ ಇವಳ ಜೊತೆ ಗಾಡಿ ಆಡಿ. ಬರ್ಲಿ, ಕುಡ್ಲು ಕಾಯಿಸಿ ಬರೆ ಹಾಕ್ತೀನಿ ಅವಳಿಗೆ. ಏ ಗುಲಾಬಿ, ಹಂಗ್ ಬೇರೆ ಮಾಡ್ಬಿಟ್ಟಿಯಾ ಕಣೆ. ಸಣ್ಣ ಮಗು ಗೊತ್ತಾಗೋದಿಲ್ಲ, ಆ ಟೀಚರ್ಸ್ಗೆ ಅವ್ರಿಗೆ ಬುದ್ಧಿ ಇಲ್ಲ ಕಣೆ. ಅಲ್ಲ, ಒಂದ್ ಮಗುನ ಅವ್ರಿಗೆ ಸಮಾಧಾನ ಮಾಡಕ್ ಬರಕಿಲ್ಲ, ಒಂದ್ ಮಗುನ ನೋಡ್ಕೊಳಕ್ ಬರಕಿಲ್ಲ ಅಂದ್ರೆ ಅವ್ರೆಂತ ಟೀಚರೇ? ತಲಾಟೆ ಮಾವಳು ಅಂತ ಹೇಳ್ತಾರೆ, ಬುದ್ಧಿವಾದ ಹೇಳ್ಬೇಕು ಕಣೆ. ಮಕ್ಕಳನ್ನ ಸಂಭಾಳಿಸಕ್ ಬರೋದಿಲ್ಲ ಅಂದ್ರೆ ಅವ್ರು ಸರಿ ಯಾವ ಟೀಚರು? ಅವ್ರ ಸ್ಕೂಲೇ ನಡೆಸ್ತಾ ಇದ್ದಾರೆ. ಮೊದ್ಲು ನಾವು ಅವ್ರ ಸ್ಕೂಲ್ಗೆ ಹೋಗಿಬೇಕು, ಅವ್ರ ಟೀಚರ್ಗೆ ಹೋಗಿಬೇಕು. ಯಾಕೆ ಚಿಂಟು ಬೈತಾ ಇದೀಯ ನೀನು? ಅತ್ತೆ ಏನಾದ್ರೂ ಮಾಡ್ಕೊಳ್ಳಿ, ಅವಳು ಬರ್ಲಿ, ಇವತ್ತು ಅವಳು ಮಾಡ್ತೀನಿ ಮಾರಿ ಹಬ್ಬ. ಇವತ್ತು ನೀವು ತಡೆಯಕ್ಕೆ ಬಂದ್ಬಿಡಿ, ಹೊಡಿಬೇಡಿ ಅಂತ. ನಾನು ಸುಮ್ಮನಾಗೋದಿಲ್ಲ ಅತ್ತೆ, ನಾನು ನಿಮ್ಮ ಜೊತೆ ಜಗಳನೇ ಮಾಡ್ಬಿಡ್ತೀನಿ. ಅವಳ ಪರ ವಹಿಸ್ಕೊಂಡು ಮಾತಾಡಬೇಡಿ. ನಿಮ್ದು ಅಮ್ಮ ಬೇಕಾದ್ರೆ ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ನೋಡೇ ಗುಲಾಬಿ, ಸುಮ್ಮನೆ ಮಗು ಜೊತೆ ಯಾಕೆ ಜಗಳಕ್ಕೆ ಹೋಗ್ತೀಯಾ? ನಡೆ ಸ್ಕೂಲ್ಗೆ ಹೋಗು. ಸ್ಕೂಲ್ಗೆ ಹೋಗ್ಬಿಟ್ಟು ಏನೋ ಎತ್ತ ಅಂತ ಅಲ್ಲಿ ವಿಚಾರಿಸ್ಕೊಂಡು ಬಾ. ನಾನು ಬರ್ತೀನಿ, ಬೇಕಾದ್ರೆ ಹೋಗಿದ್ದು ವಿಚಾರಿಸ್ಕೊ ಬರೋಣ ಮತ್ತೆ. ಏನೋ ಟೀಚರ್ ಕೇಳ್ಬಿಟ್ಟು ಮಗು ಹೊಡೆದು ಬಿಡ್ತೀಯಾ? ಅವ್ರು ಏನು ಹೇಳ್ತಾರೆ ಮಕ್ಳಿಗೆ ಬುದ್ಧಿವಾದ ಹೇಳಿ ಅಂತ. ನಮ್ಮ ಮಕ್ಕಳನ್ನ ನಾವು ಆ ಥರ ಹೊಡೆದು ಶಿಕ್ಷೆ ಕೊಡೋಕ್ಕಾಗುತ್ತೇನೆ? ಬುದ್ಧಿವಾದ ಹೇಳಬೇಕು. ಈಗ ಮಕ್ಕಳು ಆಟ ಆಡೋ ಟೈಮಲ್ಲಿ ಆಟ ಆಡ್ತವೆ, ಬೆಳೆ ವಯಸ್ಸು, ನಮ್ಮ ಹಂಗೆ ಮಾತಾಡ್ತವೆ. ನೀನು ಯಾಕೆ ಹಂಗೆ ಆಟ ಮಾಡ್ತೀಯಾ? ಅಲ್ಲ ಕಣೆ, ನನ್ನ ಮೊಮ್ಮಗಳು ಯಾವುದರಲ್ಲೂ ಕಡಿಮೆ ಇಲ್ಲ ಕಣೆ, ಚುರುಕು. ಎಷ್ಟು ಚೆನ್ನಾಗಿ ಬರೀತಾಳೆ ಗೊತ್ತಾ? ಕೊಟ್ಟಿರೋ ಹೋಮ್ವರ್ಕ್ನೆಲ್ಲ ಮಾಡ್ತಾಳೆ. ಏನು ಮಾಡ್ತಾಳೆ? ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚು, ಅವಳಿಗೆ ಸಹಿಸೋಕ್ಕಾಗೋದಿಲ್ಲ ಕಣೆ. ಅತ್ತೆ, ಹೊಟ್ಟೆ ಕಿಚ್ಚು ಅವ್ರಿಗೆಲ್ಲ. ಇವಳು ಕಂಡ್ರೆ ಬಾಯಿ ಹೊಟ್ಟೆ ಕಿಚ್ಚಲ್ವಾ? ಏನು ಇವಳು ಸ್ಕೂಲ್ಗೆ ಕ್ಲಾಸ್ಗೆ ಟಾಪರ್ ಬಂದ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಕೂತ್ಕೊಳ್ಳೋದು ನೋಡ್ರೆ ಲಾಸ್ಟ್ ಬೆಂಚಲ್ಲಿ. ಹೋಗೋದು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾಳೆ, ಹೋಗಿ ಅಲ್ಲೆಲ್ಲ ತರಲೆ ಮಾಡಿ ಬರ್ತಾಳೆ. ನೀವೇ ಅತ್ತೆ ಅವಳನ್ನ ಹಾಳು ಮಾಡಿರೋರು, ನೀವೇ ನೋಡಿ. ಅಯ್ಯೋ ಬಿಡೆ, ಇನ್ನೇನು ಮಾಡೋಕ್ಕಾಗುತ್ತೆ? ನಾನೇ ಹಾಳು ಮಾಡಿದ್ದೀನಿ ಅನ್ಕೋ, ಸಮಾಧಾನ ಆಗ್ಬೇಕಲ್ಲ ನಿನಗೆ. ಅತ್ತೆ ನಿಮ್ಮ ಜೊತೆ ಮಾತಾಡೋಕೆ ಬರ್ತಿಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಇಷ್ಟು ಕೋಪ ಮಾಡ್ಕೊಳ್ತದಲ್ಲ. ಚಿಂಟು ಸುಳ್ಳು ಹೇಳಿದ್ಲು ಹೋಮ್ವರ್ಕ್ ಮಾಡಿದ್ದೀನಿ ಅಂತ. ಇನ್ನು ನಾನು ಬೇರೆ ಅಂತ ಹೇಳ್ಬಿಟ್ಟೆ. ಯಾಕೆ ಚಿಂಟು ಈ ಥರ ಆಟ ಮಾಡ್ತಾಳೆ? ಸಣ್ಣ ಮಗು, ಬುದ್ಧಿವಾದ ಹೇಳಬೇಕು ಮಗುಗೆ. ನೋಡಿ ನಮ್ಮ ಚಿಂಟು ಇದ್ದಾಳಲ್ಲ, ಅವಳು ಭಾರಿ ತುಂಟಿ. ಏನು ಮಾಡೋದು, ಟೀಚರೇ ಸರಿಯಿಲ್ಲ. ನನ್ನ ಮೊಮ್ಮಗಳು ಇದ್ದಾಳಲ್ಲ ಅಪ್ರಂಜಿ, ಅವಳು ಸ್ವಲ್ಪ ತುಂಟಾಟ ಆಡ್ತಾಳೆ. ಟೀಚರ್ಗೆ ಸಂಭಾಳ್ಸಕ್ಕೆ ಬರೋದಿಲ್ಲ ಅಂದರೆ ಅವ್ರೆಂಥ ಟೀಚರು ಹೇಳಿ? ಸ್ಕೂಲಿಂದನೇ ತೆಗ್ದಾಕ್ಬಿಡ್ತಾರಂತೆ. ನಾನು ಯಾವಾಗ ಸ್ಕೂಲು ಅಂತ ಒಪ್ಕೊಳ್ಳೋದು ಅಂದರೆ ಮಕ್ಕಳನ್ನ ಒಳ್ಳೆ ಬುದ್ಧಿಲಿ ಒಳ್ಳೆ ದಾರಿಲಿ ಕರ್ಕೋಗ್ಬೇಕು. ಆಗ ಅದಕ್ಕೆ ಒಳ್ಳೆ ಸ್ಕೂಲು ಒಳ್ಳೆ ಟೀಚರ್ ಅನ್ಸ್ಕೊಳ್ಳೋದು. ಇಂಥ ಮಕ್ಕಳನ್ನೆಲ್ಲ ಆಚೆಗೆ ತೆಗ್ದಾಕ್ಬಿಟ್ಟು ಅದೆಂಗಪ್ಪ ಒಳ್ಳೆ ಸ್ಕೂಲ್ ಆಗುತ್ತೆ? ನೀವೇ ಹೇಳಿ. ಏನೋ ನನ್ನ ಮೊಮ್ಮಗಳಿಗೆ ಏನೋ ಹೇಳಿದಾರಂತೆ, ನಾಳೆ ಹೋಗಿ ನೋಡ್ಕೊಂಡು ಬರ್ತೀನಿ. ನೀವು ಬನ್ನಿ, ಏನು ಹೇಳ್ತಾರೆ ನೋಡ್ಕೊಂಡು ಬರೋಣ, ಆಯಿತಾ? ಹಾಗೆ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.